Hello friends, welcome back to my new video. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ SSB ಸ್ಕಾಲರ್ಶಿಪ್ಪಲ್ಲಿ 2 ವರ್ಷಗಳ ಹಿಂದೆ ಏನಪ್ಪ ಅಂದರೆ ರೈತ ವಿದ್ಯಾರ್ಥಿ ಅಂತ ಹೇಳಿ ಕೊಡ್ತಿದ್ರು. ಮೀನ್ಸ್ ಬಸವರಾಜ ಬೊಮ್ಮಾಯಿ ಸರ್ ಇದ್ದಾಗ ಅವರು CM ರೈತ ವಿದ್ಯಾರ್ಥಿ ಅಂತ ಹೇಳಿ ಒಂದು ಆಯೋಜನೆ ಮಾಡಿ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು. ಮೀನ್ಸ್ ಅದು ಯಾವ್ಯಾವ ಕೋರ್ಸ್ ಮೇಲೆ ಅಂದರೆ ಅವ್ರವ್ರ ಕೋರ್ಸ್ ಮೇಲೆ ಡಿಪೆಂಡು. ಅವ್ರು ಮೀನ್ಸ್ BSc ನರ್ಸಿಂಗ್ಗೆ 7500 ಅಂತ ಹೀಗೆ ಅವ್ರವ್ರ ಕೋರ್ಸಿಗೆ ಅಷ್ಟು ಅಮೌಂಟ್ ಅಂತ ಹೇಳಿ ಆಯೋಜನೆ ಮಾಡಿದರು. ಸೊ ಇವಾಗ ಕಳೆದ 2 ವರ್ಷ ಮೀನ್ಸ್ ಇವಾಗ ಲಾಸ್ಟ್ 2 ಇಯರ್ಸಿಂದ ಅದು ಬರ್ತಾ ಇಲ್ಲ. ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ. ಅದು ಮತ್ತೆ ಈ ವರ್ಷ ಬರುತ್ತೋ ಇಲ್ಲ ಅಂತಲೂ ಕನ್ಫರ್ಮ್ ಹೇಳ್ತೀನಿ. ಸೊ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಮತ್ತು ಕೊನೆವರೆಗೂ ವಿಡಿಯೋ ನೋಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಫಸ್ಟ್ ಟೈಮ್ ಯಾರು ಚಾನಲ್ಗೆ ವಿಸಿಟ್ ಮಾಡಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇವಾಗ ನಾನು ನನ್ನದೇ ಅಮೌಂಟ್ ಬಂದಿರೋದು ತೋರಿಸ್ತೀನಿ. ಸೊ ಫಸ್ಟ್ SSB ವೆಬ್ಸೈಟ್ ಬಂದ ಮೇಲೆ ಇಲ್ಲಿ 2ನೇ ಬಾಕ್ಸಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅಕಸ್ಮಾತ್ ನೀವು ಏನಾದರೂ ಇನ್ನೂವರೆಗೂ SSB ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ನೀವು ಫಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಿಮ್ಮ ಹತ್ರ ಆಲ್ರೆಡಿ ಲಾಗಿನ್ ID ಆ್ಯಂಡ್ ಪಾಸ್ವರ್ಡ್ ಇದೆ ಅಂದರೆ ಸೆಕೆಂಡ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಯೂಸರ್ ID ಮತ್ತು ಪಾಸ್ವರ್ಡ್ ಕರೆಕ್ಟಾಗಿ ಹಾಕಬೇಕು. ಹಾಕಿದ ಮೇಲೆ ಕ್ಯಾಪ್ಚಾ ಕರೆಕ್ಟಾಗಿ ಕೊಡಬೇಕು. ಇವಾಗ ನಾನು ಹಾಕೋತೀನಿ. ಸೊ ಎರಡು ಕರೆಕ್ಟಾಗಿ ಹಾಕಿದ ಮೇಲೆ ಲಾಸ್ಟಿಗೆ ಕ್ಯಾಪ್ಚಾ ಕರೆಕ್ಟಾಗಿ ಕೊಡಬೇಕು. ಕ್ಯಾಪ್ಚಾ ಕೊಟ್ಟ ಮೇಲೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಸ್ಟೇಟಸ್ ಓಪನ್ ಆಗುತ್ತೆ. ಸೊ ನಿಮ್ದು ಇದರಲ್ಲಿ ನೋಡ್ಕೋಬೋದು ಹೋಮು ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್. ಇಲ್ಲಿ ಏನು ಸೆಕೆಂಡ್ ಲೈನ್ ಏನಪ್ಪ ಅಂದರೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು. ಮತ್ತು ಲಾಸ್ಟಿಗೆ ಪ್ರಿಂಟ್ ನಿಮ್ಮ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದ್ರ ಪ್ರಿಂಟ್ ತಗೋಬೇಕು ಇಲ್ಲಿ 3ನೇ ಆಪ್ಷನಲ್ಲಿ. ಸೊ ಫ್ರೆಶ್ಶಿಪ್ ಕಾರ್ಡು ಇದು SC ಸ್ಟೂಡೆಂಟ್ಸ್ಗೆ ಮಾತ್ರ, SC/ST ಸ್ಟೂಡೆಂಟ್ಸ್ಗೆ ಮಾತ್ರ. ಸೊ ಈ KYC ಯಾರು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಮೀನ್ಸ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಕಂಪಲ್ಸರಿ ಈ KYC ಮಾಡಲೇಬೇಕು. ನಿಮ್ದು ಈ KYC ಆಗಿಲ್ಲಪ್ಪ ಅಂದರೆ ಇಲ್ಲಿ ಈ KYC ಮೇಲೆ ಕ್ಲಿಕ್ ಮಾಡಿಕೊಂಡು ಈ KYC ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೀನ್ಸ್ ನಿಮಗೆ ಯಾವ ವರ್ಷ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದು ಇದರ ಮೇಲೆ ಚೆಕ್ ಮಾಡ್ಕೋಬೋದು. ಸೊ ಚೆಕ್ NPCI ಮೀನ್ಸ್ ಇದು NPCI ಅಂದರೆ ಏನಪ್ಪ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆಯೋ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೋದು. ಸೊ ಪ್ರೊಫೈಲಲ್ಲಿ ಏನಪ್ಪ ಅಂದರೆ ನಿಮ್ಮದು ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು, ಮತ್ತು ನಿಮ್ಮ ಫೋನ್ ನಂಬರ್ ಚೇಂಜ್ ಮಾಡ್ಕೋಬೋದು. ಮತ್ತು ಅಪ್ಡೇಟ್ ಸ್ಟೂಡೆಂಟ್ ಜೆಂಡರ್ ಮೀನ್ಸ್ ಇವಾಗ ಮಿಸ್ಟೇಕಾಗಿ ನೀವು ಫಿಮೇಲ್ ಇದ್ದದ್ದು ಮೇಲ್ ಹಾಕಿರ್ತೀರಾ, ಮೇಲ್ ಇದ್ದದ್ದು ಫಿಮೇಲ್ ಹಾಕಿರ್ತೀರಾ, ಅದನ್ನು ಚೇಂಜ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚೇಂಜ್ ಆಧಾರ್ ನೇಮ್. ನೀವು ಇವಾಗ ನೀವು ಯಾರಾದರೂ ರೀಸೆಂಟ್ಲಿ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿರ್ತೀರಾ ಮೀನ್ಸ್ ಅದರಲ್ಲಿ ಹೆಸರು ಚೇಂಜ್ ಮಾಡಿಸಿರ್ತೀರಾ ಅಥವಾ ಏನಾದರೂ ಆಗಿರಲಿ. ಸೊ ನೀವು ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೋಬೋದು. ಸೊ ಇವಾಗ ನಾನು ಫಸ್ಟ್ ಏನಪ್ಪ ಅಂದರೆ ನಂದು ಇಯರ್ ವೈಸ್ ಎಷ್ಟು ಅಮೌಂಟ್ ಬಂದಿದ್ದನ್ನು ತೋರಿಸ್ತೀನಿ. ಮೀನ್ಸ್ 2 ವರ್ಷಗಳಿಂದ ನನಗೆ ಏನಪ್ಪ ಅಂದರೆ CM ಆಗಲೇ ಹೇಳಿದ್ದು CM ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಬಂದಿತ್ತು, ಅದನ್ನು ತೋರಿಸ್ತೀನಿ ನೋಡಿರಿ. ಇವಾಗ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಓಪನ್ ಆಗ್ತದೆ. ಸೊ ಇಲ್ಲಿ ನೋಡ್ಕೋಬೋದು ನಿಮಗೆ ನೀವು ಯಾವ ವರ್ಷದ್ದು ಸ್ಟೇಟಸ್ ನೋಡ್ಬೇಕಂತ ಅದನ್ನು ಬರ್ತದೆ ಇಲ್ಲಿ. ಸೊ ನನಗೆ ಯಾವಾಗ ಬಂದಿತ್ತಪ್ಪ ಅಂದರೆ ಅದು 2021-22 ನಾನು ಫಸ್ಟ್ ಇಯರ್ ಇದ್ದಾಗ ಬಂದಿತ್ತು. ಸೊ ಇವಾಗ ಅಲ್ಲಿ ಅದು ಸಿಲೆಕ್ಟ್ ಮಾಡಿಕೊಂಡು ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಶೋ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ನನಗೆ ಫಸ್ಟ್ ಇಯರ್ದಲ್ಲಿ ಎಷ್ಟಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು CM ಚೀಫ್ ಮಿನಿಸ್ಟರ್ ರೈತ ವಿದ್ಯಾರ್ಥಿ ಪ್ರೋಗ್ರಾಮ್ 7500 ಬಂದಿತ್ತು. ಮೀನ್ಸ್ ಅದು ಕೋರ್ಸ್ ಮೇಲೆ ಡಿಪೆಂಡ್ ಇರುತ್ತೆ ಯಾವ್ಯಾವ ಕೋರ್ಸ್ಗೆ ಎಷ್ಟು ಅಂತ ನಾನು ಆಮೇಲೆ ತೋರಿಸ್ತೀನಿ. ಈ ವಿಡಿಯೋ ನೋಡಿರಿ, ಯಾರು ಸ್ಕಿಪ್ ಮಾಡಬೇಡ್ರಿ. ಇಲ್ಲಿ ನೋಡ್ಕೋಬೋದು ನನಗೆ ಫಸ್ಟ್ ಇಯರ್ಲಿ ಏನಪ್ಪ ಅಂದರೆ ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಪ್ರೋಗ್ರಾಮ್ ಅಂದರೆ CM ರೈತ ವಿದ್ಯಾನಿಧಿ ಪ್ರೋಗ್ರಾಮ್ 7500. ಇದಕ್ಕೇನು ಬೇರೆ ಅಪ್ಲಿಕೇಶನ್ ಹಾಕೋಂಗೇ ಇಲ್ಲ. SSB ಅಲ್ಲೇ ನೀವು SSB ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿರಲ್ಲ ಅದರಲ್ಲೇ ನಿಮ್ಮದು ಇದು ಅಪ್ಡೇಟ್ ಆಗ್ತದೆ. ಇದಕ್ಕೇನು ಬೇರೆ ಅಪ್ಲಿಕೇಶನ್ ಹಾಕೋಂಗೇ ಇಲ್ಲ. ಸೊ ಇಲ್ಲಿ ನೋಡ್ಕೋಬೋದು ಇಲ್ಲಿ ಕೆಳಗೆ ಕೂಡ ಇದೆ ಶಾಂಕ್ಷನ್ ಆಗಿದ್ದು ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಪ್ರೋಗ್ರಾಮ್ 7500 ಅಂತ ಬಂದಿದೆ ನೋಡ್ಕೋಬೋದು. ಸೊ ನಂಗೆ ಟೋಟಲಿ ಫಸ್ಟ್ ಇಯರಲ್ಲಿ ಏನಪ್ಪ ಅಂದರೆ ನಂದು SC ಅಷ್ಟು. ಸೊ ನನಗೆ ಅಪ್ ಟು 28,000ವರೆಗೂ ಸ್ಕಾಲರ್ಶಿಪ್ ಬಂದಿತ್ತು. ಸೊ ಇವಾಗ ಸೆಕೆಂಡ್ ಇಯರ್ ತೋರಿಸ್ತೀನಿ ನೋಡಿರಿ, ಅದನ್ನೇ ಡಿಫ್ರೆನ್ಸ್ ಏನಿದೆ ಅಂತ. ಸೊ ಅದೇ ಪೇಜಲ್ಲಿ ಏನಪ್ಪ ಅಂದರೆ ಇಲ್ಲಿ ವ್ಯೂ ರಿಸೆಟ್ ಇದೆಲ್ಲ ರಿಸೆಟ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಅಲ್ಲಿ ಮತ್ತೆ ಅಕಾಡೆಮಿಕ್ ಇಯರ್ ಇರ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಆಗಲೇ 2021-22 ಸೆಲೆಕ್ಟ್ ಮಾಡಿದೆ. ಇವಾಗ 2022-23 ಸೆಕೆಂಡ್ ಇಯರ್ದು ಮಾಡ್ಕೋತೀನಿ. ಅಲ್ಲಿ ಮಾಡ್ಕೊಂಡ್ಮೇಲೆ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಸೆಕೆಂಡ್ ಇಯರ್ಲಿ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ನಾನು ಸೆಕೆಂಡ್ ಇಯರ್ದು ಇವಾಗ ಅಪ್ಲೈ ಮಾಡಿದ್ದು ಓಪನ್ ಮಾಡಿದ್ದೀನಿ ಪ್ರಿಂಟು ನಂದು. ಇವಾಗ ನೋಡ್ಕೋಬೋದು ಎಷ್ಟು ಅಮೌಂಟ್ ಬಂದಿದೆ ಅಂತ. ಇಲ್ಲಿ ನೋಡ್ಕೋಬೋದು ಸ್ಕಾಲರ್ಶಿಪ್ ಕಾಂಪೋನೆಂಟ್ಸ್ ಅಪ್ಲೋಡ್ ಫಾರ್ ಪೇಮೆಂಟ್. ಇಲ್ಲಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತ ಆಗಲೇ ಹೇಳಿದಲ್ಲ CM ರೈತ ವಿದ್ಯಾನಿಧಿ ಅಂತ. ಸೊ ಇಲ್ಲಿ ಅಪ್ಲೋಡ್ ಆಗಿದೆ ಎಷ್ಟು ಅಂತ ಆಗಿದೆ, ಅಮೌಂಟ್ ಕೂಡ ತೋರಿಸಿದ್ದಾರೆ 7500 ಅಂತ. ಬಟ್ 7500 ಅಮೌಂಟ್ ಶಾಂಕ್ಷನ್ ಆಗಿಲ್ಲ. ಇದು ಫಸ್ಟ್ ಆಪ್ಷನ್, ಅದು ಸೆಕೆಂಡ್ ಲೆವೆಲು. ಫಸ್ಟ್ ಲೆವೆಲ್ ಏನಪ್ಪ ಅಂದರೆ ಅಪ್ಲೋಡ್ ಆಗಿದ್ದು ತೋರಿಸ್ತಾರೆ ವೆರಿಫೈಡ್ ಮತ್ತು ಎಲಿಜಿಬಲ್ ಅಂತ. ಸೊ ಎಲ್ಲ ಇದೆ. ಸೊ ನೆಕ್ಸ್ಟ್ 2ನೇ ಬಾಕ್ಸಲ್ಲಿ ಏನಪ್ಪ ಅಂದರೆ ಅಪ್ಲೋಡ್ ಆಗಿದ್ದು ಮತ್ತು ಅಮೌಂಟ್ಸ್ ಎಷ್ಟು ಬರುತ್ತೆ ಅಂತ ತೋರಿಸ್ತಾರೆ. ಸೊ ನೆಕ್ಸ್ಟ್ ಬಾಕ್ಸಲ್ಲಿ ಏನಪ್ಪ ಅಂದರೆ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಮೀನ್ಸ್ ಅಂದರೆ DBTಗೆ ಅದು ಪುಸ್ಟ್ DBT ಮೀನ್ಸ್ ಫಸ್ಟ್ ನಿಮಗೆ ಸ್ಟೇಟಸ್ ಏನಾದರೂ ಬೇಕಿದ್ರು ನೀವು DBT ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು ಎಷ್ಟು ಯಾವ ಸ್ಕಾಲರ್ಶಿಪ್ ಎಷ್ಟು ಅಮೌಂಟ್ ಬಂದಿದೆ ಅಂತ ಚೆಕ್ ಮಾಡ್ಕೋಬೋದು. ನೋಡ್ಕೋಬೋದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSDA ಇಲ್ಲಿ ಮೇಲೆ ಏನಪ್ಪ ಅಂದರೆ ಸೆಕೆಂಡ್ ಲೆವೆಲಲ್ಲಿ ಎಷ್ಟು ಅಂತ ಕೊಟ್ಟಿದ್ದಾರೆ ಅಪ್ಲೋಡ್ ಒಂದು
ಮತ್ತು ಇಲ್ಲಿ ಕೆಳಗೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ಪುಷ್ ಟು ಡಿ ಬಿ ಟಿ ಇಲ್ಲಿ ನೋ ಅಂತ ಕೊಟ್ಟಿದ್ದಾರೆ. ಸೊ ಈ ವರ್ಷ ನನಗೆ ಸೆಕೆಂಡರಿಲಿ ಕೂಡ ರೈತ ವಿದ್ಯಾನಿಧಿ ಬಂದಿಲ್ಲ. ಸೊ ಮತ್ತು ಥರ್ಡ್ ಇಯರ್ ಕೂಡ ಅಪ್ಲೈ ಮಾಡಿದೆ, ಬಟ್ ಥರ್ಡ್ ಇಯರ್ ಕೂಡ ಬಂದಿಲ್ಲ. ಥರ್ಡ್ ಇಯರ್ದು ತೋರಿಸ್ತೀನಿ ನಾನು ಇವಾಗ. ಥರ್ಡ್ ಇಯರ್ದು ಬಂದಿಲ್ಲ ನಮಗೆ ಇವಾಗ, ಇದು ತೋರಿಸಿದ ಮೇಲೆ ಅದು ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಕೋಬೋದು, ನನಗೆ ಬಂದಿರೋದು ಕೇವಲ 2,580 ಮತ್ತು 1,720 ಇಷ್ಟೇ ಬಂದಿರೋದು. 2 ಸಲ ಅಮೌಂಟ್ ಕ್ರೆಡಿಟ್ ಆಗಿದೆ. ಒಂದು ಯಾವಾಗಪ್ಪ ಅಂದರೆ 10/7/2023 ಒಂದು, ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ 10ನೇ ತಾರೀಕು 1,720 ರೂಪಾಯಿ ಶಾಂಕ್ಷನ್ ಆಗೈತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ 2,580 ಅದರ ಡೇಟ್ ಗೊತ್ತಿಲ್ಲ, ಬಟ್ ಅದನ್ನು ಶಾಂಕ್ಷನ್ ಆಗಿತ್ತು. ಸೊ ನನಗೆ ಏನಪ್ಪ ಅಂದರೆ ರೈತ ವಿದ್ಯಾನಿಧಿ ಸೆಕೆಂಡ್ ಇಯರ್ಗೆ ಬಂದಿಲ್ಲ. ಅಮೌಂಟ್ ತೋರಿಸಿದ್ದಾರೆ, ಬಟ್ ಅಲ್ಲಿ ನೋ ಅಂತ ಪೋಸ್ಟ್ ಟು ಡಿ ಬಿ ಟಿ ಆಗಿದ್ರೆ ಅಲ್ಲಿ ನೋ ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಏನಪ್ಪ ಅಂದರೆ ಇವಾಗ ಪ್ರೆಸೆಂಟ್ ಇರೋ ಸಿದ್ದರಾಮಯ್ಯ CMನವರು ಏನಪ್ಪ ಅಂದರೆ ಇದ್ರ ಬಗ್ಗೆ ಏನೂ ಅಪ್ಡೇಟ್ ಕೊಟ್ಟಿಲ್ಲ. ರೈತ ವಿದ್ಯಾನಿಧಿ ಬಗ್ಗೆ ನೀವು ಬೇಕಾದರೆ ಗೂಗಲಲ್ಲಿ ಚೆಕ್ ಮಾಡ್ಕೋಬೋದು, ಏನೋ ಚೆಕ್ ಮಾಡ್ಬೋದು. ಅಲ್ಲಿ ಹೇಳ್ತಾರೆ ಆ ವೆಬ್ಸೈಟ್ ಈ ವೆಬ್ಸೈಟ್ ಅಂತ ಎಲ್ಲ ಹೇಳ್ತಾರೆ, ಇಷ್ಟು ಅಮೌಂಟ್ ಅಂತ. ಬಟ್ ಇದು ರಿಯಲ್ ಆಗಿ SSP ವೆಬ್ಸೈಟಲ್ಲಿ ಏನೂ ಅಪ್ಡೇಟ್ ಆಗಿಲ್ಲ. ನನ್ನ ಪ್ರಕಾರ ಬರೋದು ಇಲ್ಲ. ಯಾಕಪ್ಪ ಅಂದರೆ ಲಾಸ್ಟ್ ಇಯರ್ ಅಮೌಂಟ್ ಶೋ ಆಗಿದ್ರೂ ಕೂಡ ಅಮೌಂಟ್ ಶಾಂಕ್ಷನ್ ಆಗಿಲ್ಲ. ಸೊ ನಾನು ಥರ್ಡ್ ಇಯರ್ದು ಕೂಡ ತೋರಿಸ್ತೀನಿ, ಇವಾಗ ನೋಡ್ಕೋಬೋದು. ಸೊ ಇಲ್ಲಿ ನೋಡ್ಕೊರಿ, ಅಲ್ಲಿ ಏನಪ್ಪ ಅಂದರೆ ಸೆಕೆಂಡ್ ಇಯರ್ದಾಗ ಏನಪ್ಪ ಅಂದರೆ ಅಲ್ಲಿ CM ರೈತ ವಿದ್ಯಾನಿಧಿ ಶೋ ಆಗತ್ತಿತ್ತು. ಬಟ್ ಇಲ್ಲಿ ಏನಪ್ಪ ಅಂದರೆ ಥರ್ಡ್ ಇಯರಲ್ಲಿ ಅದು ಶೋ ಕೂಡ ಆಗಿಲ್ಲ. ಸೊ ನನ್ನ ಪ್ರಕಾರ ಅದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರೋದೇ ಇಲ್ಲ. ಯಾಕಪ್ಪ ಅಂದರೆ ಅದು ಬೊಮ್ಮ ಇದ್ದಾಗ ಅವರೇ ಆಯೋಜನೆ ಮಾಡಿ ಅದನ್ನೇ ಅವರೇ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು. ಬಟ್ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಏನೂ ಅಪ್ಡೇಟ್ ಕೊಟ್ಟಿಲ್ಲ. ಇನ್ನೂವರೆಗೂ ಕೂಡ ಅಪ್ಡೇಟ್ ಕೊಟ್ಟಿಲ್ಲ. ಅವ್ರು ಮಾಡಿರೋದು ಯಾವುದಪ್ಪ ಅಂದರೆ ವಿದ್ಯಾಶ್ರೀ ಏನಪ್ಪ ಅಂದರೆ ವಿದ್ಯಾಶ್ರೀ ಯಾರಿಗೆ ಬರುತ್ತಪ್ಪ ಅಂದರೆ ಯಾರು ಹಾಸ್ಟೆಲಲ್ಲಿ ಇರಲ್ಲ ಅವ್ರಿಗೆ ವಿದ್ಯಾಶ್ರೀ ಕಂಪಲ್ಸರಿ ಶಾಂಕ್ಷನ್ ಆಗ್ತದೆ. ಹಾಸ್ಟೆಲಲ್ಲಿ ಯಾರು ಇರ್ತಾರೆ ಅವ್ರಿಗೆ ಸ್ಕಾಲರ್ಶಿಪ್ ವಿದ್ಯಾಶ್ರೀ ಬರೋದಿಲ್ಲ. ವಿದ್ಯಾಶ್ರೀ ಮೀನ್ಸ್ ಅದಕ್ಕೂ ಬೇರೆ ಅಪ್ಲಿಕೇಶನ್ ಹಾಕೋಂಗೆ ಇಲ್ಲ, ನಿಮ್ಮದೇ ಅದು SSPಯಲ್ಲಿ ಅಪ್ಡೇಟ್ ಆಗ್ತದೆ. ಸೊ ನೀವು SSP ಸ್ಕಾಲರ್ಶಿಪ್ ಹಾಕಿದರೆ ಸಾಕು, ಅದರಲ್ಲಿ ವಿದ್ಯಾಶ್ರೀ ಅಪ್ಡೇಟ್ ಆಗುತ್ತೆ, ಮತ್ತೇನಿಲ್ಲ. ಇಲ್ಲಿ ನೋಡ್ಕೋಬೋದು, ಥರ್ಡ್ ಇಯರ್ಗೆ ಕೂಡ ಸ್ವಲ್ಪ ಜಾಸ್ತಿ ಅಮೌಂಟ್ ಬಂದಿಲ್ಲ. ಕೇವಲ 2,220 ಮತ್ತು 1,480 ಅವಷ್ಟೇ ಬಂದಿರೋದು ಜಾಸ್ತಿ. ಮತ್ತು ರೈತ ವಿದ್ಯಾನಿಧಿ ಬಂದೇ ಇಲ್ಲ. ಅದು ಶೋ ಕೂಡ ಆಗಿಲ್ಲ. ಇಲ್ಲಿ ನೋಡ್ಕೋಬೋದು, ಡೈರೆಕ್ಟ್ ಅಕಾಡೆಮಿಕ್ ಅಲೋನ್ಸ್ ವಿದ್ಯಾಶ್ರೀ ಅಂತ ತೋರಿಸಿದ್ದಾರೆ ಅಷ್ಟೇ. ರೈತ ವಿದ್ಯಾನಿಧಿ ಅಂತ ಇಲ್ಲಿ ಎಲ್ಲಿ ಶೋ ಆಗಿಲ್ಲ. ಸೊ ನನ್ನ ಪ್ರಕಾರ ಅದು ಬರೋದಿಲ್ಲ. ನೀವು ಬೇಕಾದರೆ ನೀವು ಗೂಗಲಲ್ಲಿ ಕ್ರೋಮಲ್ಲಿ ಎಲ್ಲ ನೋಡ್ತಾ ಇರ್ತೀರಾ, ಅದು ಅಂದರೆ ರೈತ ವಿದ್ಯಾನಿಧಿ ಸರ್ಚ್ ಮಾಡಿದರೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಎಲ್ಲ ಬರುತ್ತೆ. ಅದು ನಿಮಗೆ ಇವಾಗ ತೋರಿಸ್ತೀನಿ ಕೂಡ, ನೀವು ಒಂದ್ಸಲ ನೋಡ್ಕೋಬೋದು. ಬಟ್ ಬೊಮ್ಮಾಯಿ ಅವರು ಏನಪ್ಪ ಅಂದರೆ ಯಾವ್ಯಾವ ಕೋರ್ಸಿಗೆ ಎಷ್ಟು ಬರುತ್ತೆ ಅಂತ ಹೇಳಿದರು. ಬಟ್ ಅದು ಫಸ್ಟ್ ಒಂದು ವರ್ಷ 2 ವರ್ಷ ಹಾಕಿ ಅವರು ಇದ್ದಾಗ ಶಾಂಕ್ಷನ್ ಆಗಿತ್ತು ಅಮೌಂಟು. ನಾನು ಆಗಲೇ ತೋರಿಸ್ತಿಲ್ಲ ಶಾಂಕ್ಷನ್ ಆಗಿತ್ತು ಇಲ್ಲ ಅಂತಲ್ಲ. ಬಟ್ ಈ ವರ್ಷ ಕಳೆದ 2 ವರ್ಷಗಳಿಂದ ಅಮೌಂಟ್ ಶಾಂಕ್ಷನ್ ಆಗಿಲ್ಲ. ಸೊ ನನಗೆ ಸೆಕೆಂಡ್ ಇಯರಲ್ಲಿ 7,500 ತೋರಿಸಿ ಕೂಡ ಅದು ಅವೇಟೆಡ್ನೂ ಇಲ್ಲ, ಏನೂ ಇಲ್ಲ, ಅದು ಅಮೌಂಟೇ ಬಂದಿಲ್ಲ. ಡಿ ಬಿ ಟಿಗೆ ಕೂಡ ಪುಷ್ ಆಗಿಲ್ಲ. ಸೊ ನನ್ನ ಪ್ರಕಾರ ಅದನ್ನು ಬರೋದಿಲ್ಲ. ಯಾಕಪ್ಪ ಅಂದರೆ 2 ವರ್ಷ ಅಮೌಂಟ್ ತೋರಿಸಿ ಕೂಡ ಅಮೌಂಟ್ ಶಾಂಕ್ಷನ್ ಮಾಡಿಲ್ಲ ಅಂದರೆ ನನ್ನ ಪ್ರಕಾರ ಯಾರಿಗೂ ಬರೋದಿಲ್ಲ. ಬಂದರೆ ಅಕಸ್ಮಾತ್ ಮೀನ್ಸ್ ಯಾರಾದರೂ ಪೆಂಡಿಂಗ್ ಇದ್ದರೆ, ಅದು ಅವೈಟೆಡ್ ಇದ್ದರೆ ಬರ್ಬೋದು. ಮೀನ್ಸ್ ಲಾಸ್ಟ್ ಇಯರ್ ಹಾಕಿದ ಅಪ್ಲಿಕೇಶನು ಲಾಸ್ಟ್ ಇಯರ್ ಯಾರು ಹಾಕಿರ್ತಾರೆ ಅವ್ರಿಗೆ ಏನಾದರೂ ಅವೈಟೆಡ್ ಇದ್ದರೆ ಬರ್ಬೋದು. ಬಟ್ ಇವಾಗೆಲ್ಲ ನ್ಯೂ ಅಪ್ಲಿಕೇಶನ್ ಹಾಕೋರಿಗೆ ಅದು ಅಪ್ಡೇಟ್ ಆಗಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕುಟುಂಬ ಐಡಿ ಅಂತ ಇರ್ತದಲ್ಲ, ಅದು ಮಾಡ್ಕೋಬೋದು. ಬಟ್ ಮಾಡಿ ಕೂಡ ಇವಾಗ ಏನೂ ಯೂಸ್ ಇಲ್ಲ. ಯಾಕಪ್ಪ ಅಂದರೆ ಅದು ಕುಟುಂಬ ಐಡಿ ಎದಕ್ಕೆ ಮಾಡಿರೋದಪ್ಪ ಅಂದರೆ ಅದೇ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಅಂತ ಹೇಳಿ ಮಾಡಿರೋದು. ಸೊ ಅದನ್ನು ಶಾಂಕ್ಷನ್ ಮಾಡೋಕತ್ತಿಲ್ಲ. ಅದು ಸ್ಕಾಲರ್ಶಿಪ್ ಕೂಡ ಅದು ಬರ್ತಾ ಇಲ್ಲ SSPಯಲ್ಲಿ. ಸೊ ಅದಕ್ಕೆ ಅದು ಏನು ಇವಾಗ ಮಾಡಿದ್ರು ಓಕೆ, ಮಾಡಲಿಲ್ಲ ಅಂದ್ರೆ ಓಕೆ, ಪರವಾಗಿಲ್ಲ, ಮಾಡಿ ಇಟ್ಕೊಳ್ಳಿ, ಅದೇನು ತೊಂದರೆ ಇಲ್ಲ. ಸೊ ನಾನು ಇವಾಗ ತೋರಿಸ್ತೀನಿ ನೋಡಿ ಗೂಗಲಲ್ಲಿ. ಸೊ ಗೂಗಲಲ್ಲಿ ಸರ್ಚ್ ಮಾಡಿದರೆ ಈ ಥರ ಬರುತ್ತೆ, ರೈತ ವಿದ್ಯಾನಿಧಿ ವಿದ್ಯಾವರ್ತನೆ 2024-25 ಪ್ರತಿ ವರ್ಷ 11,000 ಅಂತ ಅರ್ಜಿ ಪ್ರಾರಂಭವಾಗಿದೆ. ಮೀನ್ಸ್ ಇದೇನು ಹೊಸ ಅಪ್ಲಿಕೇಶನ್, ಇದೇನು ಎಲ್ಲಿ ಬೇರೆ ಕಡೆ ಹಾಕೋಂಗಿಲ್ಲ. ನೀವೇನು SSP ಅಪ್ಲೈ ಮಾಡಿರ್ತಿರಲ್ಲ ಅದರಲ್ಲೇ ಬರ್ತದೆ. ಬಟ್ ಗೂಗಲಲ್ಲಿ ಅಂದರೆ ಅಪ್ಡೇಟ್ ಮಾಡಿರ್ತಾರೆ, ಈ ಥರ ಮಾಡಿರ್ತಾರೆ. ಬಟ್ ಏನಪ್ಪ ಅಂದರೆ ಇದು 2021 ನಾನು ಆಗಲೇ ಹೇಳಿದೆಲ್ಲ, ರೈತ ವಿದ್ಯಾನಿಧಿ ವಿದ್ಯಾರ್ಥಿಗಳನ್ನು 2021 ಪರಿಚಯಿಸಲಾಯಿತು. ಮೀನ್ಸ್ ಬೊಮ್ಮಾಯಿ ಸರ್ ಇದ್ದಾಗ ಅವರೇ ಒಂದು ಆಯೋಜನೆ ಮಾಡಿ ಅದನ್ನು ಎಲ್ರಿಗೂ ಕೊಟ್ಟಿದ್ದರು. ಮೀನ್ಸ್ ಎಲ್ಲ ಕೋರ್ಸ್ಗೆ ಯಾರ್ದು ಅಪ್ಪ ಅಮ್ಮ ರೈತರಿದ್ದಾರಲ್ಲ ಅವರಿಗೆಲ್ಲ ಕೋರ್ಸ್ಗೆ, ಇದು ರೈತರಂತರೇ ಅಲ್ಲ, ಇವಾಗ ಮೀನುಗಾರಿಕೆ, ತೋಟಗಾರಿಕೆ ಎಲ್ರಿಗೂ ಮೀನ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಮೀನ್ಸ್ ಎಲ್ಲ ರೈತರಿಗೆ, ಅಥವಾ ಇವಾಗ ಯಾರ್ಯಾರು ಅಪ್ಪ ಅಮ್ಮ ಏನೇನು ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಎಲ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ರು. ಸೊ ಯಾವ ಕೋರ್ಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತಲೂ ಕೂಡ ನಾನು ತೋರಿಸ್ತೀನಿ, ಇವಾಗ ನೋಡ್ಕೋಬೋದು ಇಲ್ಲಿ. PUC ITI ಡಿಪ್ಲೊಮಾ ಇದ್ದವರಿಗೆ 2,500, ಮತ್ತು ಗರ್ಲ್ಸ್ಗೆ ಏನಪ್ಪ ಅಂದರೆ 3,000, BA BSc BCom 5,000, ಹುಡುಗಿಯರಿಗೆ 5,500. ಸೊ LLB ಪ್ಯಾರಾಮೆಡಿಕಲ್, B ಫಾರ್ಮಾ, ನರ್ಸಿಂಗ್ ಮತ್ತು ಇತರ ವೃತ್ತಿಪರ ಕೋರ್ಸ್ಗಳು ನನಗೆ 7,500 ಬಂದಿದ್ದು ಆಗಲೇ ತೋರಿಸಿದೆ ನಿಮಗೆ. ಸೊ ಹುಡುಗಿಯರಿಗೆ 8,000. ಸೊ ಅದೇ ರೀತಿ MBBS BE BTech
ಮತ್ತು ಎಲ್ಲ ಸ್ನಾತಕೋತ್ತರ ಕೋರ್ಸ್ಗಳು 10,000, ಹುಡುಗಿಯರಿಗೆ 11,000. ಸೊ ಈ ರೀತಿ ಬರ್ತಿತ್ತು 2 ವರ್ಷಗಳ ಹಿಂದೆ ಬಂದಿದೆ. ಬಂದಿಲ್ಲ ಅಂತ ಎಲ್ರಿಗೂ ಬಂದಿದೆ. ಬಟ್ ಕಳೆದ 2 ವರ್ಷಗಳಿಂದ 2022 ಮತ್ತು 23ರಲ್ಲಿ ಯಾರಿಗೂ ಶಾಂಕ್ಷನ್ ಆಗಿಲ್ಲ. 2022ರಲ್ಲಿ ಶಾಂಕ್ಷನ್ ಆಗಿದೆ, ಸಮ್ ಸ್ಟೂಡೆಂಟ್ಗೆ ಶಾಂಕ್ಷನ್ ಆಗಿದೆ. ಯಾಕಪ್ಪ ಅಂದರೆ ಅವಾಗ ಇನ್ನೂ ಬಿ ಜೆ ಪಿ ಸರ್ಕಾರ ಅಂತಲ್ಲ, ಅಂದರೆ ಬೊಮ್ಮಾಯಿ ಸರ್ ಇನ್ನೂ CM ಇದ್ರಲ್ಲ, ಅವಾಗ ಅವರು ಆಯೋಜನೆ ಮಾಡಿದರು. ಸೊ ಆಯೋಜನೆ ಮಾಡಿದಾಗ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಶಾಂಕ್ಷನ್ ಆಗಿತ್ತು. ಮೀನ್ಸ್ ಅಂದರೆ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ಅದು ಶೋ ಆಗಕತ್ತಿತ್ತು. ಬಟ್ ಕೆಲವರಿಗೆ ಶೋ ಆಗಿದ್ದು ಅಮೌಂಟ್ ಬಂದಿದೆ, ಬಟ್ ಕೆಲವರಿಗೆ ಬಂದಿಲ್ಲ. ಮೀನ್ಸ್ ನಾನು ಆಗಲೇ ತೋರಿಸಿದಿಲ್ಲ, ಸೆಕೆಂಡ್ ಇಯರ್ ಅಪ್ಲೈ ಮಾಡುವಾಗ ನನಗೆ ಅಮೌಂಟ್ 7,500 ಶೋ ಆಗಿದೆ, ಬಟ್ ಅಲ್ಲಿ ಅದು ಅಕೌಂಟ್ಗೆ ಬಂದಿಲ್ಲ. ಸೊ ಅದೇ ರೀತಿ ಏನಪ್ಪ ಅಂದರೆ ಇದು ನನ್ನ ಪ್ರಕಾರ ಬರೋದಿಲ್ಲ. ಫ್ರೂಟ್ಸ್ ಐ ಡಿ ಅಂದರೆ ಅದೇ ಕುಟುಂಬ ಐ ಡಿ, ಮತ್ತೇನಿಲ್ಲ. ಅದು ಕುಟುಂಬ ವೆಬ್ಸೈಟಲ್ಲಿ ಮಾಡ್ಕೋಬೋದು. ಮಾಡ್ಕೊಂಡ್ರೆ ಅಷ್ಟೇ, ಮಾಡ್ಕೊಳ್ಬೇಕಂದ್ರೂ ಅಷ್ಟೇ. ಯಾಕಪ್ಪ ಅಂದರೆ ಅದು ಇವಾಗ ಈ ರೈತ ಯೋಜನೆ ಸ್ಕಾಲರ್ಶಿಪ್ ಬರೋದಿಲ್ಲ. ಯಾಕಂದರೆ ಇದ್ರ ಬಗ್ಗೆ ಏನೂ ಅಪ್ಡೇಟ್ಸ್ ಕೊಟ್ಟಿಲ್ಲ. ಇದು ಯಾವ ಗೌರ್ಮೆಂಟ್ಸ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗೇ ಇಲ್ಲಿದು. ಸೊ ಇದು ಗೂಗಲಲ್ಲಿ ಮಾತ್ರ ಮಾಡಿರೋದು. ಈ ಗೂಗಲಲ್ಲಿ ಸರ್ಚ್ ಮಾಡಿದರೆ ಈ ರೀತಿ ಬರ್ತದೆ. ಬಟ್ ನಿಮ್ಗೆ ಏನಪ್ಪ ಅಂದರೆ ಸೊ ಇಲ್ಲಿ ಏನಪ್ಪ ಅಂದರೆ ಯಾವುದೇ SSP ವೆಬ್ಸೈಟಲ್ಲಿ ಇದು ಅಪ್ಡೇಟ್ ಆಗಿಲ್ಲ. ಮೀನ್ಸ್ ವಿದ್ಯಾಶ್ರೀ ಅಂತ ರೈತ ವಿದ್ಯಾನಿಧಿ ಅಂತ ಅಪ್ಡೇಟ್ ಆಗಿಲ್ಲ. ಅದು ಏನಾದರೂ ಅಪ್ಡೇಟ್ ಆದರೆ ಅಮೌಂಟ್ ಶಾಂಕ್ಷನ್ ಮಾಡ್ಬೋದು. ಮಾಡಿದರೆ ಒಳ್ಳೆಯದು, ಯಾಕಂದರೆ ಎಲ್ಲ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. 7,500 ಮೀನ್ಸ್ ಅವ್ರವ್ರ ಕೋರ್ಸ್ಗೆ ತಕ್ಕಂತೆ ಅಮೌಂಟ್ ಹಾಕ್ತಾರೆ. ಸೊ ಅದು ಒಳ್ಳೆಯದು, ಅಷ್ಟು ಹಾಕಿದರೆ ಒಳ್ಳೆಯದು. ಬಟ್ ಏನೂ ಮಾಡೋಕ್ಕಾಗಲ್ಲ, 2 ವರ್ಷಗಳಿಂದ ಅಮೌಂಟ್ ಬಂದಿಲ್ಲ. ಸೊ ನೀವು ಅಪ್ಲಿಕೇಶನ್ ಹಾಕಿರಿ, ಬಂದರೆ ಸರಿ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಂದು ವಿಡಿಯೋ ಮಾಡ್ತೀನಿ. ಸ್ಕಾಲರ್ಶಿಪ್ ಆಗಲಿ, ಏನಾದರೂ ನೋಟ್ಸ್ ಆಗಲಿ, ಅಥವಾ ಗೌರ್ಮೆಂಟ್ ಜಾಬ್ಸ್ ಆಗಲಿ, ಇದ್ರ ಬಗ್ಗೆ ಒಂದು ಹೇಳ್ತೀನಿ. ಸೊ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.